ಇನ್ನು ಚಿಕ್ಕಮಗಳೂರು ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ದ್ವಿತೀಯ ದರ್ಜೆಯ ನೌಕರ 1 ತಿಂಗಳಿಂದ ಕೆಲಸಕ್ಕೆ ಚಕ್ಕರ್ ಹಾಕಿದ್ದಾನೆ. ಇದನ್ನ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ ಇದರಿಂದ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಸಾರ್ವಜನಿಕರಿಂದ ಸಂಗ್ರಹವಾದಂತಹ ಲಕ್ಷ ಹಣವನ್ನ ಗುಳುಂ ಮಾಡಿದ್ದಾನೆ ಅನ್ನುವಂತಹ ಆರೋಪ. ಸರ್ಕಾರದ ಖಜಾನೆ ತಲುಪಬೇಕಾಗಿದ್ದಂತಹ 50 ಲಕ್ಷ ನಾಪತ್ತೆ ಆಗಿದೆ. ನೌಕರ ತೇಜಸ್ ಜೊತೆ ಆರ್ಟಿಒ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇತ್ತ ಚಿಕ್ಕಮಗಳೂರು ಆರ್ಟಿಒ ಅಧಿಕಾರಿ ರಾಕೇಶ್ ನಡೆ ಕೂಡ ಒಂದು ಕಡೆ ನಿಗೂಢ ಆಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಆಗಿರುವಂತಹ ಘಟನೆ ನೋಡಿ, ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದು ಹೋಗಿದೆ. ದ್ವಿತೀಯ ದರ್ಜೆಯ ನೌಕರ ಈತ 1 ತಿಂಗಳಿಂದ ಕೆಲಸಕ್ಕೆ ಬರ್ತಾ ಇಲ್ಲ. ಆತ ಎಲ್ಲೋದ ಅನ್ನುವಂತಹ ಪ್ರಶ್ನೆ ಒಂದು ಕಡೆ. ಈಗ ಸಾರ್ವಜನಿಕರಿಂದ ಏನ್ ಸಂಗ್ರಹ ಆಗಿತ್ತಲ್ಲ 50 ಲಕ್ಷ ರೂಪಾಯಿ, ಅದಕ್ಕೆ ಲೆಕ್ಕ ಸಿಗ್ತಾ ಇಲ್ಲ. ಎಲ್ಲಿ ಹೋಯ್ತು ಹಾಗಾದ್ರೆ? ಆತ ರಜೆ ಹಾಕೊಂಡಿದ್ದಾನೋ ಅಥವಾ ಏನೋ, ಒಟ್ನಲ್ಲಿ 1 ತಿಂಗಳಿಂದ ಅಂತೂ ಕಚೇರಿ ಕಡೆ ತಲೆ ಹಾಕಿಲ್ಲ. ಒಂದು ಕಡೆ 50 ಲಕ್ಷ ರೂಪಾಯಿ ನಾಪತ್ತೆ ಆಗಿದೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದ್ರೂ ಕೂಡ ಮೇಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸರ್ಕಾರದ ಗಮನಕ್ಕೆ ಬಂದಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ವ್ಯಕ್ತವಾಗ್ತಾ ಇದೆ. ಇದ್ರ ಜೊತೆಗೆ ನೌಕರ ತೇಜಸ್ ಜೊತೆ ಆರ್ಟಿಒ ಅಧಿಕಾರಿಗಳು ಕೂಡ ಇದರ ಜೊತೆ, ಅಂದ್ರೆ ಈತನ ಜೊತೆ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪ. ಆ ಥರ ಯಾವುದೂ ಆಗಿಲ್ಲ. ಒಂದೆರಡು ಡಿ ಡಿ ರೀಕನ್ಸಿಲೇಷನ್ ಆಗಿರಲಿಲ್ಲ. ಚೆಕ್ ಮಾಡಿದ್ರೆ ಒಂದೆರಡು ಡಿ ಡಿ ಮಿಸ್ ಆಗಿದ್ದು, ಅದನ್ನ ಡೂಪ್ಲಿಕೇಟ್ ಡಿ ಡಿ ತರಿಸಿ ಪಾರ್ಟಿನೇ ಹೋಗಿ ಡೂಪ್ಲಿಕೇಟ್ ಡಿ ಡಿ ತರಿಸಿ ಕೊಟ್ಟಿದ್ದಾರೆ. ಆ ಥರ ಯಾವ ಇನ್ಸಿಡೆನ್ಸ್ ಆ ಥರ ಎಲ್ಲ ಇಲ್ಲ. ಎಲ್ಲವೂ ಕರೆಕ್ಟಾಗಿ ಆಗಿದೆ. ನಾನು ಚೆಕ್ ಮಾಡ್ತಾ ಇದ್ದೀನಿ. ಈ ಥರ ಆಗಿದೆ. ಡಿ ಡಿಗಳು ಒಂದೆರಡು ಮಿಸ್ ಆಗಿದಾವೆ ಅಷ್ಟೇ. ಅದನ್ನು ತರಿಸಿ ಇವಾಗ ರಿಮಿಟ್ ಮಾಡ್ತಾ ಇದ್ದೀವಿ. ಇಷ್ಟ ಆಗಿದೆ. ಎಷ್ಟು ಲಕ್ಷದ ಡಿ ಡಿ ಸರ್? ಅದು ಒಂದು 50,000 ಒಂದು 25,000 ಒಂದಾಗಿದೆ. ಆ ಥರ ಒಂದು 3-4 ಡಿ ಡಿಗೆ ಆಗಿದ್ದಾವೆ. ಅದನ್ನೆಲ್ಲ ತರಿಸಿ ಮಾಡ್ತಾ ಇದ್ದೀವಿ. ತೇಜಸ್ ಅವರು ಡ್ಯೂಟಿ ಬಂದೇ 1 ತಿಂಗಳಾಯ್ತು. ಇಲ್ಲ ಬರ್ತಾನೆ ಇದ್ದಾರೆ, ಅವ್ರು ಡ್ಯೂಟಿಯಲ್ಲಿದ್ದಾರೆ ಸರ್. ಅದೇ ಕ್ಯಾಶು ಏನೋ ಒಂದು 13 ಲಕ್ಷ ಮಿಸ್ಯೂಸ್ ಆಗಿತ್ತು. ಆಮೇಲೆ ನೀವು ಅದನ್ನ ರಿಕವರಿ ಮಾಡಿಸಿ ಕಟ್ಸಿದ್ರಿ? ಇಲ್ಲ ಆ ಥರ ಯಾವುದೂ ಇಲ್ಲ ಸರ್. ಆ ಥರ ಯಾವ ಇನ್ಸಿಡೆನ್ಸ್ ಇಲ್ಲ ಸರ್. ಅಂದ್ರೆ ಸರ್ಕಾರಕ್ಕೆ ಹೋಗ್ಬೇಕಾದಂತ ದುಡ್ಡು ಕಚೇರಿಯಲ್ಲೇ ಮಿಸ್ಯೂಸ್ ಆಗಿದೆ, ಗಂಭೀರ ಆರೋಪ. ಸಾರ್ವಜನಿಕ ಹೌದು ಅದು 100%. ಅದು 100% ನೀವು ಹೇಳ್ತಾರೆ ನಿಜ. ಆ ಥರ ಯಾವ ಆಗಿಲ್ಲ. ನಾವು ಇರೋದನ್ನೆಲ್ಲ ಕಟ್ಸ್ತಾ ಇದ್ವಿ. ಡಿ ಡಿಗಳು ಮಾತ್ರ ಎಸ್ಪೆಷಲಿ ಒಂದು 2-3 ಇದು ಮಿಸ್ ಆಗಿದ್ದು. ಡಿ ಡಿ ಆ ಬ್ಯಾಂಕಲ್ಲೇ ಮಿಸ್ ಆಗಿದೆ. ಅದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರವೀಣ್ ಕುಮಾರ್, ರಿಪೋರ್ಟರ್ ಈಗ ಫೋನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಪ್ರವೀಣ್ ಕುಮಾರ್, ಏನಿದು ಭ್ರಷ್ಟಾಚಾರ? 1 ತಿಂಗಳಿಂದ ಆತ ಪತ್ತೆ ಇಲ್ಲ, ಜೊತೆಗೆ ಆರ್ಟಿಒ ಆಫೀಸರ್ ಕೂಡ ಇವ್ರ ಜೊತೆ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪ. ಏನು ಹೇಳ್ತಾರೆ? ಮೇಲಿನ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಕಂಪ್ಲೇಂಟ್ ಹೋಗಿಲ್ವಾ? ಏನ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಮನಸ ರಾಜ್ಯದ ಸಿಎಂ ಡಿಕೆಶಿ ಅವರು 10,000 ರೂಪಾಯಿ ಲಂಚವನ್ನ ತೆಗೆದುಕೊಂಡ್ರೆ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಬಹುದು, ಮತ್ತೆ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ತೀವಿ ಅಂತ ಸಿಎಂ ಹೇಳ್ತಾರೆ. ಆದ್ರೆ ಅದ್ಯಾವುದನ್ನು ಕೇರ್ ಮಾಡದೆ ಇದೀಗ ಅಧಿಕಾರಿಗಳು ಸರ್ಕಾರದ ಹಣವನ್ನ ಲೂಟಿ ಮಾಡೋದಕ್ಕೆ ಇಳಿದ್ದಾರೆ ಅನ್ನಕ್ಕೆ ಇದೊಂದು ಪ್ರಮುಖ ಘಟನೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಚಿಕ್ಕಮಗಳೂರು ನಗರದಲ್ಲಿರುವ ಕೇಂದ್ರ ಕಚೇರಿಯಾಗಿರುವಂತಹ ಸಾರಿಗೆ ಕಚೇರಿಯಲ್ಲಿ ಇದೀಗ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಹಣ ಗುಳುಂ ಸಹ ಆಗಿರುವಂತಹದ್ದು ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈ ಆರೋಪವನ್ನ ಒತ್ತಿರುವಂತಹ ಅಧಿಕಾರಿಗಳು ಆ ತನಿಖೆಯನ್ನ ಮಾಡಿಸುವ ಬದಲು ಅವರು ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೇಳಿದೆ. ಈಗೇನು ತೇಜಸ್ ಡಿ ದರ್ಜೆ ನೌಕರ ಇದ್ದಾನೆ, ಅವನ ದ್ವಿತೀಯ ದರ್ಜೆ ನೌಕರ, ಆತ ಸುಮಾರು 1 ತಿಂಗಳಿಂದ ಸೇವೆಗೆ ಹಾಜರಾಗದೆ ಕಳ್ಳಾಟ ಆಡ್ತಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವುದು. ಪ್ರಮುಖವಾಗಿ ಅಲ್ಲಿರುವಂತಹ ಸಿಬ್ಬಂದಿಗಳೇ ಈ ವಿಸ್ತಾರ ನ್ಯೂಸ್ಗೆ ಇಂಥದ್ದೊಂದು ಅಂಶ ಆಗಿದೆ, ಇಂಥ ಒಂದು ಭ್ರಷ್ಟಾಚಾರ ನಡೆದಿದೆ ಅಂತ ಮಾಹಿತಿ ನೀಡಿದ್ರು. ತಕ್ಷಣವೇ ಸ್ಥಳಕ್ಕೆ ಹೋಗಿ ಮೇಲಾಧಿಕಾರಿ ಆಗಿರುವಂತಹ ಆರ್ಟಿಒ ರಾಕೇಶ್ ಅವರನ್ನ ವಿಚಾರಣೆ ಮಾಡಿದರೆ ಅವರು ಕಾಗಕ್ಕ ಗೋಬಕ್ಕನ ಕಥೆಯನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಏನೂ ಆಗಿಲ್ಲ ಅನ್ನೋ ರೀತಿ ಅವರು ಹಲವು ಸಂಶಯಗಳ ಮಾತನ್ನ ಹೇಳ್ತಾ ಇರುವಂತೂ ಎಲ್ಲ ಒಂದ್ ಕಡೆ ಭ್ರಷ್ಟಾಚಾರ ನಡೆದಿರೋದು ಸಾಬೀತಾಗಿದೆ. ಇದರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಬಂದಿದ್ದು ತನಿಖೆಯ ಹಂತದಲ್ಲಿದೆ. ಥ್ಯಾಂಕ್ ಯು ಪ್ರವೀಣ್ ಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.